ಇವತ್ತು ಕಾಂಗ್ರೆಸ್ ಪಾರ್ಟಿ ನಮ್ಮ ಬಿಜೆಪಿಯ ಇಬ್ಬರು MLAಗಳ ಮತಗಳನ್ನು ಪಡೆಯೋದಕ್ಕೆ ದುಷ್ಟ ರಾಜಕಾರಣವನ್ನು ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಒಬ್ಬರು ನಮ್ಮ ಪಾರ್ಟಿಯ ವಿರುದ್ಧ ಅವರ ಆತ್ಮಸಾಕ್ಷಿಯ ಮತದಾನವನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ಗೆ ಮತ್ತು ಮತವನ್ನು ಹಾಕಿರುವಂಥ MLA ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಯಾವ ಆತ್ಮಸಾಕ್ಷಿ ಇದು? ಇದು ಆತ್ಮಸಾಕ್ಷಿ ಅಲ್ಲ, ಇದು ಆತ್ಮವಂಚನೆ, ಆತ್ಮದ್ರೋಹ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಅದೇ ಥರ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಆಪರೇಷನ್ ಕಮಲ ಹೀಗೆಲ್ಲ ಅಂತ ಹೇಳಿ. ನಾನು ಕೇಳ್ತೇನೆ, ಅವರಾಗಿ ವಾಲಂಟಿಯರ್ ಆಗಿ ಬಂದರು, ನಾವು ಪಕ್ಷವನ್ನು ಸೇರಿಸ್ಕೊಂಡು ಮಂತ್ರಿಗಳನ್ನಾಗಿ ಮಾಡಿದ್ವಿ, ಏನೆಲ್ಲವನ್ನು ಕೂಡ ಅವ್ರು ಮಾಡಬೇಕು ನಮ್ಮ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಆದರೆ ಅಂಥ ಪಾರ್ಟಿಗೆ ವಿರುದ್ಧವಾಗಿ ಮತದಾನವನ್ನು ಮಾಡ್ತಕ್ಕಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯದ ಜನ ಮತ್ತು ಅವ್ರ ಕ್ಷೇತ್ರದ ಮತದಾರರು ನೋಡಿದ್ದಾರೆ. ಅದಕ್ಕೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಯಾರು ನಮ್ಮ ಪಾರ್ಟಿಯ ವಿರುದ್ಧ ಮತದಾನವನ್ನು ಮಾಡಿದ್ದಾರೆ, ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೃಢವಾಗಿ ನಿಶ್ಚಯ ಮಾಡುತ್ತೆ, ಆ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ. ಇನ್ನು ಹೆಬ್ಬಾರ್ ಅವರು ಮತದಾನವನ್ನು ಮಾಡಿಲ್ಲ ಅಂತ ನಾನು ಕೇಳಿದ್ದೇನೆ. ಹೆಬ್ಬಾರ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ನೀವು ಕೂಡ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಗೆ, ನಮ್ಮ ಮೈತ್ರಿ ಕ್ಯಾಂಡಿಡೇಟ್ಗೆ ಮತದಾನವನ್ನು ಮಾಡಬೇಕು ಅಂತ ಈಗಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ನೀಚ ರಾಜಕಾರಣಕ್ಕೆ ಈ ರೀತಿ ಬಲಿಯಾಗ್ತಕ್ಕಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಬರ್ತಕ್ಕಂಥ MP ಚುನಾವಣೆಯಲ್ಲಿ ಜನ ನಿಶ್ಚಯ ಮಾಡ್ತಾರೆ. ಓಕೆ, ನಾವು ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತೇಳಿ, ನಮ್ಮ ಇಬ್ಬರು ಮತದಾರರು ಹಿಂಗೆ ಮಾಡ್ತಾರೆ ಅಂಥೇಳಿ. ಒಬ್ಬರಂತೂ ವಿರುದ್ಧ ಹಾಕಿದ್ದಾರೆ, ಅವರು ಇನ್ನೊಬ್ಬರು ವಿರುದ್ಧ ಹಾಕ್ಲಿಕ್ಕಿಲ್ಲ ಅಂತಲೇ ಈಗಲೂ ಕೂಡ ನಾನು ಭಾವಿಸ್ತೇನೆ.